ನೀಟ್ ಪರೀಕ್ಷಾ ಅಕ್ರಮಗಳ ಸೇರಿದಂತೆ ವಿವಿಧ ಅಕ್ರಮಗಳ ನ್ಯಾಯಯುತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಕಲಬುರಗಿಯ ಜಿಲ್ಲಾಧಿಕಾರಿ ಕಚೇರಿ ಮತ್ತು ಧರಣಿ ಸತ್ಯಾಗ್ರಹ ನಡೆಸಿದರು. ನೀಟ್ ಪರೀಕ್ಷಾ ಅಕ್ರಮಗಳ ಸೇರಿದಂತೆ ವಿವಿಧ ಅಕ್ರಮಗಳಿಗೆ ನ್ಯಾಯಯುತ ತನಿಖೆ ನಡೆಸಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರ ಸುಧಾರಣೆಗಳು ತರಬೇಕೆಂದು ಆಗ್ರಹಿಸಿ ಸ್ನೇಹ ಜಾಗೃತಿ ಸುರಕ್ಷಾ ಮಂಚ್ ಕಲಬುರಗಿ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಎಲ್ರಿಗೂ ನಮಸ್ಕಾರ. ಇವತ್ತು ಸೇರಿರುವಂಥ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತು. ಈ ಜಂತರ್ ಮಂತರ್, ಡೆಲ್ಲಿ ಜಂತರ್ ಮಂತರ್ನಲ್ಲಿ ಏನು ನಡೀತಿದೆ ಈ ಸ್ಟೂಡೆಂಟ್ಸ್ಗಳ ಪ್ರೊಟೆಸ್ಟು, ಅದರ ಒಂದು ಸಪೋರ್ಟಿಗೆ ನಾವು ಕೂಡ ಇಲ್ಲಿ ಕಲಬುರಗಿಯಲ್ಲಿ ನಾವು ನಿಮ್ಮ ಜೊತೆ ಇದ್ದಿದ್ದೆವು ಅನ್ನುವಂತಹ ಒಂದು ಸಂದೇಶ ನಾವು ಕೊಡ್ತಾ ಇದ್ದೀವಿ. ಸೊ ಇವತ್ತಿನ ನಮ್ಮ ಅಜೆಂಡಾ ಏನಪ್ಪ ಅಂತಂದರೆ, ಈ ದೇಶದಲ್ಲಿ ನಡೀತಿರುವಂತಹ ಒಂದು ಪೇಪರ್ ಲೀಕ್ಸ್, ಅದು ಕೇವಲ ನೀಟ್ ಪೇಪರ್ ಅಂತಲ್ಲ, ಬೇರೆ ಬೇರೆ ಪೇಪರ್ಗಳು ಕೂಡ ಲೀಕ್ ಆಗ್ತಾ ಇದ್ದಾವೆ. ಈ ಪೇಪರ್ ಲೀಕ್ ಆದಾಗ ಒಬ್ಬ ವಿದ್ಯಾರ್ಥಿ ವರ್ಷಾನುಗಟ್ಟಲೆ ಮೆಹನತ್ ಮಾಡಿ ಅವನೇನದ ಅಂದ್ರೆ ನಿದ್ದೆ ಬಿಟ್ಟು ತನ್ನ ಎಲ್ಲ ರಿಸೋರ್ಸಸ್ ಎಲ್ಲ ಹಾಕಿ ಅವನು ಪ್ರಿಪ್ರೇಷನ್ ಮಾಡಿರ್ತಾನೆ. ಯಾವುದೋ ಒಂದು ಖುಷಿಲಿಂದ ಹೋಗಿಸಿಂದ ಎಕ್ಸಾಮ್ ಬರೀತಾನೆ, ರಿಸಲ್ಟ್ಸ್ ಕೂಡ ಏನದ ಬರ್ತದಂತ ಕಾನ್ಫಿಡೆನ್ಸಲ್ಲಿದ್ದಾಗ ನೆಕ್ಸ್ಟ್ ಡೇ ಪೇಪರಲ್ಲಿ ಏನಾಗ್ತದಂದರೆ ಪೇಪರ್ ಲೀಕ್ ಅಂತ ಆಗುತ್ತೆ. ಆವಾಗ ಆ ವಿದ್ಯಾರ್ಥಿಯ ಮನಸ್ಥಿತಿ ಯಾವ ರೀತಿ ಕುಗ್ಗಿರಬಾರ್ದು, ಹಾಗೆ ಒಬ್ಬ ವಿದ್ಯಾರ್ಥಿ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡೋ ಟೈಮ್ ಒಳಗೆ ಅವ ವಿದ್ಯಾರ್ಥಿ ಅಷ್ಟೇ ಏನದಂದ್ರೆ ಪ್ರಿಪೇರ್ ಮಾಡೋಂಗಿಲ್ಲ, ಅದ್ರ ಜೊತೆ ಅವ್ನ ಪೇರೆಂಟ್ಸ್ಗಳು ಕೂಡ ಏನದ ಅಂತಂದ್ರೆ ಅವನ ಜೊತೆ ರಿಸೋರ್ಸಸ್ ಇನ್ವೆಸ್ಟ್ ಮಾಡಿರ್ತಾರೆ, ಅವನ ಜೊತೆ ಟೈಮ್ ಕೊಟ್ಟಿರ್ತಾರೆ. ಆದರೆ ಇವತ್ತಿನ ಡೇಟ್ ಒಳಗೆ ಎಲ್ಲ ಯಾರು ಬಡ ವಿದ್ಯಾರ್ಥಿಗಳಿರ್ತಾರೆ ಅಂಥವ್ರಿಗೆ ಏನದ ಅಂತಂದ್ರೆ ಆಪರ್ಚುನಿಟಿಲಿ ಡಿಪ್ರೈವ್ ಆಗ್ಲತ್ತಾರ. ಸಾಹುಕಾರ ಮಂದಿ 20 ಲಕ್ಷ 30 ಲಕ್ಷ 40 ಲಕ್ಷ ರೂಪಾಯಿ ಕೊಟ್ಟಿಗೆ ಪೇಪರ್ ಖರೀದಿ ಮಾಡ್ಲತ್ತಾರ. ಅದೇ ಒಬ್ಬ ಗರೀಬ್ ವಿದ್ಯಾರ್ಥಿ ಫೀಸ್ ಕಟ್ಟಲಿಕ್ಕೂ ತುಂಬ ತ್ರಾಸ ಆಗ್ತದೆ. ಅದೇ ಗ್ರಾಮೀಣ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಮೇನ್ ಸ್ಟ್ರೀಮಿಗೆ ಬಂದು ಅವನಿಗೂ ಏನದಂದ್ರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಒಂದು ಕನಸಿದ್ದಾಗ, ಆದರೆ ಆ ಕನಸು ಏನಂದ್ರೆ ಭಗ್ನ ಅಲ್ಲತ್ತದ. ಯಾಕಪ್ಪ ಅಂದರೆ ಸಿಸ್ಟಮಿನ ಫೇಲ್ಯೂರ್, ಈ ಸಿಸ್ಟಮ್ ಹಿಂದಿನ ಇರುವಂಥ ಒಂದು ಫೇಲ್ಯೂರ್. ಯಾಕಂತಂದರೆ ಬೇರೆ ಬೇರೆ ಸರ್ಕಾರಗಳಿದ್ದಾಗೂ ಕೂಡ ಪೇಪರ್ ಲೀಕ್ ಆಗಿದೆ, ಈಗಿನ ಸರ್ಕಾರ ಇದ್ದಾಗೂ ಪೇಪರ್ ಲೀಕ್ ಆಗಿದೆ. ನನಗೆ ಅರ್ಥ ಆಗ್ತಾ ಇಲ್ಲ ಇದು ಸರ್ಕಾರದ ಸಮಸ್ಯೆನೋ ಅಥವಾ ಸಿಸ್ಟಮಿನ ಸಮಸ್ಯೆನೋ ಅಂತ. ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನಮ್ಮ ಒಂದು ಈ ಬೇಡಿಕೆ ಏನಂತಂದರೆ, ಯಾರ್ಯಾರು ನೀಟ್ ಆಸ್ಪಿರೆಂಟ್ಸ್ ಆಗಿರ್ಬೋದು, ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಆಗಿರ್ಬೋದು, ಅವ್ರಿಗೆ ಎಲ್ಲರಿಗೂ ಏನದ ಅಂತಂದ್ರೆ ಗೌರ್ಮೆಂಟ್ ಹತ್ರ ಕೋಟ್ಯಾನ್ಗಟ್ಲೆ ಏನದ ಅಂತಂದ್ರೆ ರಿಸೋರ್ಸಸ್ ಇದೆ, ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಸರ್ಕಾರದವರು. ಆದರೆ ಈ ಜನಗಳಿಗೆ ಏನದ ಅಂತಂದ್ರೆ ಫ್ರೀ ಎಜುಕೇಷನ್ ಆಯಿತು, ಫ್ರೀ ಕೋಚಿಂಗ್, ಟಾಪ್ ಕ್ವಾಲಿಟಿ ಕೋಚಿಂಗ್ ಸಿಗಬೇಕು, ನೀಟ್ ಆಗಲಿ JEE ಆಗಲಿ ಅಂದಾಗ ಏನದ ಅಂದ್ರೆ ಬಡವ್ರ ಮಕ್ಕಳು ಅವ್ರೇನದ ಮೇನ್ ಸ್ಟ್ರೀಮಿಗೆ ಬಂದು ಇದು ಮಾಡ್ತಾರೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಒಬ್ಬ ವಿದ್ಯಾರ್ಥಿ ಅವನ ತಂದೆ ತಾಯಿ ಲಕ್ಷಾನ್ಗಟ್ಲೆ ಏನದ ಅಂದ್ರೆ ಕೋಟಿ ಕಿಸಿಂದ ಅಫೋರ್ಡ್ ಮಾಡೋದು ಆಗಂಗಿಲ್ಲ ಬಡವ್ರ ಮಕ್ಕಳಿಗೆ. ಅವ್ರು ಏನದಂದ್ರೆ ಸಾಲ ಪಾಲ ಮಾಡಿ ಕಿಸಿಂದ ಮಕ್ಕಳಿಗೆ ಕಲಿಸ್ತಿರ್ತಾರೆ. ಅದೇ ಪೇಪರ್ ಲೀಕ್ ಆದಾಗ ಅವನು ಏನು ಮುಂದೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.